ದಂಪತಿಗಳಿಬ್ಬರು ಆಶ್ರಮಕ್ಕೆ ಬಂದರು. ಈತ ನನ್ನ ಶಿಷ್ಯ. ಸುಮಾರು ವರ್ಷಗಳಿಂದ ಮದುವೆ ಆಗಿತ್ತು. ಮದುವೆಯಾಗಿ 7 ವರ್ಷ ಆದರೂ ಕೂಡ ಆಶ್ರಮಕ್ಕೆ ಬಂದಿರಲೇ ಇಲ್ಲ. ಮೊದಲು ಪೀಚಲಾಗಿದ್ದ, ಈಗ ನೋಡಿದೆ ಗುಂಡುಗುಂಡ್ಕಾಗಿದ್ದ, ಸ್ವಲ್ಪ ತೂಕ ಜಾಸ್ತಿನೇ ಆಗಿತ್ತು. ಖುಷಿಯಿಂದ ಆತ ಬೀಗ್ತಿದ್ದ. ನಮಸ್ಕಾರ ಮಾಡಿದ, ಅನುತನೆ ಹೇಳಿಕೊಂಡ, ಜೊತೆಗೆ ಒಂದು ಮಾತು ಸೇರಿಸಿದ. ಗುರುಜಿ, ನನ್ನ ಮಿಸಸ್ರಿ ಮದುವೆಗೆ ತಮಗೆ ನಾನು ಮರೆತು ಬಿಟ್ಟೆ, ಕರೆದಾಗಲಿಲ್ಲ. 7 ವರ್ಷ ಹತ್ರ ಗೊತ್ತಾಯ್ತು ನಮಗೆ. ಈಗ ಸ್ವಲ್ಪ ಬಿಸ್ನೆಸ್ ಆರಾಮದ ರೀ, ಬಹುಶಃ ಈಕಿನ ಕಾಲ್ಗುಣ ಇರ್ಬೋದು. ನಾನು ಆರಾಮಿದ್ದೀನಿ ರೀ. ಈಕಿ ನಾನು ಭಾಳ ಕಾಳಜಿ ಮಾಡ್ತಾಳೆ ರೀ, ಭಾಳ ಕೇರಿಂಗ್ ನೇಚರ್ ಅದ ರೀ ಅಂತ ಅಂದಕ್ಕೆ. ಭಾಳ ಕಾಳಜಿ ಮಾಡ್ತಾಳೆ, ಭಾಳ ಕೇರಿಂಗ್ ನೇಚರ್ ಅದ. ಹೌದಪ್ಪ, ನೀ ಹೇಳೋದೇ ಬೇಕಾಗಿಲ್ಲ. ಆಕೆ ಎಷ್ಟು ಕೇರ್ ಮಾಡ್ತಾಳಪ್ಪ ಅಂದ್ರೆ ಅದಕ್ಕೆ ನೇ ಸಾಕ್ಷಿ ಅಂದೆ. ಅಂದ್ರಿ ಗುರುಜಿ ಅಂತ. ಮೊದಲ ಇಲ್ಲಿ ಬರ್ತಿರ್ಬೇಕಾದ್ರೆ 7-8 ವರ್ಷದಿಂದ ಬರ್ತಿರ್ಬೇಕಾದ್ರೆ ಪೀಚಲದಂಗಿದ್ದಿ. ಬಹುಶಃ ಅವಾಗ ಒಂದು 45ರಿಂದ 50 kg ಒಳಗಿದ್ದಿ. ಈಗ 65 kg ಆಗಿತ್ತು ಅಂತ. ಬಹುಶಃ ನಿನ್ನ ಹೈಟಿಗೆ ಇದು ವೇಟ್ ಜಾಸ್ತಿ ಆತಪ್ಪ ಅಂತೆ. ಗುಂಡ್ಗುಂಡ್ಕಾಗಿದ್ದು ನೋಡಿದ್ರೆ ಹೆಂಡತಿ ಭಾಳ ಕಾಳಜಿ ಮಾಡ್ತಾಳೆ ಅಂತ ನೀ ಹೇಳೋದೇ ಬೇಕಾಗಿಲ್ಲಪ್ಪ ಅಂತಂದೆ. ಆಕೆ ಹೆಂಡತಿ ಅದಕ್ಕೆ ನನ್ನ ಕಡೆ ಒಂದು ಸ್ವಲ್ಪ ನಾಚಿಕೆಯಿಂದ ಆಕೆ ನೋಡಿ ಮತ್ತೆ ತಲೆ ಕೆಳಗೆ ಕುಂತ್ಲು. ಗುರುಜಿ, ಇದು ಹೊಟ್ಟೆ ಬಂದತ್ತಲ್ಲ, ಇದು ಭಾಳ ಅಗ್ಲಿ ಕಾಣಿಸ್ತೀನೇನ್ರಿ ಅಂತ. ತಮ್ಮ, ನಿನಗೆ ಗೊತ್ತಿಲ್ಲ, ಆಯುರ್ವೇದದೊಳಗೆ ನಿಸರ್ಗ ಚಿಕಿತ್ಸೆ ಒಂದು ಗಾದಿ ಮಾತದು. ಏನು ಗೊತ್ತಾ? ಎದೆಗಿಂತ ಮುಂದೆ ಬಂದರೆ ಹೊಟ್ಟೆ, ನೀ ಕೆಟ್ಟು ಬಿಟ್ಟೆ. ಎದೆಗಿಂತ ಮುಂದೆ ಬಂದರೆ ಹೊಟ್ಟೆ, ನೀ ಕೆಟ್ಟು ಬಿಟ್ಟೆ ಅಂತ ಒಂದು ಗಾದಿ ಮಾತದ. ಅದಕ್ಕೆ ವಯಸ್ಸದ, ನಿನಗೇ ನಾ ಹೇಳಿದ್ದೇನು ನಾಟೋದಿಲ್ಲ. ಇದು ಗುಂಡ್ಗುಂಡ್ಕಾಗಿ ಹೊಟ್ಟೆ ಬಂದದ, ನಿನಗೆ ಬೀಗ್ತಿ, ಖುಷಿಯಿಂದ ಬೀಗ್ತಾ ಇದ್ದಿ, ನನಗೇನೂ ಆಗಿಲ್ಲ ಅಂತ ತಿಳ್ಕೊಂಡು. ಬಟ್ ಪರಮಾತ್ಮ ಭಾಳ ಅವನ ಪರಮಾತ್ಮನ ಸಂಸಾರ, ಪರಮಾತ್ಮ ನಮ್ಮ ಕೂಡ ವ್ಯವಹಾರ ಮಾಡೋದು ಭಾಳ ಅಗೋಚರದ, ಅಗಮ್ಯದ, ರಹಸ್ಯದ. ನಿನ್ನ ಒಳಗೆ ಏನು ನ್ಯೂನತೆಗಳದಾವ, ಏನು ಅನಾರೋಗ್ಯ ಐತಿ, ಎಲ್ಲಿ ಕೆಟ್ಟೈತಿ ಅನ್ನೋದು ಗೊತ್ತಾಗಲಾರ್ದಂಗೆ ಚಂದ ಮರಿಮಾಚಿಬಿಟ್ಟಾನ ಈ ಚರ್ಮ ಎಂಬ ಹೊದಿಕೆಯನ್ನು ಹಾಕಿ. ಒಳಗಡೆ ಲಿವರ್ ಹೆಂಗದು ಗೊತ್ತಿಲ್ಲ, ಕಿಡ್ನಿ ಹೆಂಗದು ಗೊತ್ತಿಲ್ಲ, ಹಾರ್ಟ್ ಹೆಂಗದು ಗೊತ್ತಿಲ್ಲ. ಒಟ್ಟು ಗುಂಡ್ಗುಂಡ್ಕಾಗಿ ರಸ ಅಂತಿ, ಇದನ್ನ ನೀ ಆರೋಗ್ಯ ಅಂತ ತಿಳ್ಕೊಂಡ್ಬಿಟ್ಟಿ ಅಂತಂದೆ. ಅವನು ಸ್ವಲ್ಪ ಗಲಿಬಿಲಿಗೊಂಡ. ಮತ್ತು ಇದನ್ನು ಇಳಿಸ್ಬೇಕಾದ್ರೆ ಏನು ಮಾಡಬೇಕ್ರಿ? ಇಲ್ಲಪ್ಪ ಅನ್ನೋ ಹೊತ್ತಿಗೆ ಅವನು ಹೆಂಡತಿ ಸ್ವಲ್ಪ ಹೊರಗಡೆ ಹೋದ್ಲು. ಹೊರಗಡೆ ಹೋದ್ಮೇಲೆ ನಾನು ಅವನು ಕೂಡ ಸುಮಾರು ಅರ್ಧ ಗಂಟೆ ಮಾತಾಡಿದೆ. ನಿನ್ನ ಆರೋಗ್ಯವನ್ನೇ ಹೆಂಗೆ ಕಾಪಾಡಬೇಕು, ಊಟವನ್ನೇ ಹೆಂಗೆ ಮಾಡಬೇಕು. ಆತ ಸಣ್ಣಗೆ ನಾನು ಸುಳ್ಳು ಕೊಟ್ಟಿದ್ದ, ಸ್ವಲ್ಪ ನಾನ್ ವೆಜ್ಜು ಡ್ರಿಂಕ್ಸ್ ತೊಗೊತೀನಿ ಅಂತ ತಿಳ್ಕೊಂಡು. ನನಗೆಲ್ಲ ಅನಿಸಿತ್ತು ಅವನು ವೇಟ್ ಹೆಚ್ಚಾಗಿದ್ದು, ರಸ ತುಂಬಿವೆ ತುಳುಕ್ತಾ ಇದ್ದಿದ್ದು ನೋಡಿ ಸ್ವಲ್ಪ ಕುಡಿತಾನ, ತಿಂತಾನ, ಮತ್ತು ತಿನ್ಬಾಕ ಅದಾನ ಅಂತ ತಿಳ್ಕೊಂಡು ಅನಿಸಿತ್ತು. ಅವನಾಗಲೇ ಸ್ವಲ್ಪ ಸೂಕ್ಷ್ಮ ಸುಳುವು ಕೊಟ್ಟ. ನಾನು ಅದನ್ನೆಲ್ಲ ಹೇಳಿದೆ, ನೀನು ಚೆನ್ನಾಗಿ ಭಾಳ ವರ್ಷ ಬಾಳ್ಬೇಕಂದ್ರೆ ಸ್ವಲ್ಪ ಇವನ್ನೆಲ್ಲ ಮಾಡಬೇಕು ಅಂತ ತಿಳ್ಕೊಂಡು ಅರೆಬರೆ ಊಟ ಮಾಡು, ಅದನ್ನು ಹೇಳು, ಅರ್ಧ ಊಟ ಮಾಡಿದಷ್ಟು ಭಾಳ ಬೆಸ್ಟ್, ಹೀಗೆಲ್ಲ ಹೇಳಿ ಕಳಿಸಿದೆ. ಸಾತ್ವಿಕವಾದಂತ ತಿನ್ನು, ಇದನ್ನೆಲ್ಲ ಹೇಳಿ ಕಳಿಸಿದೆ. ಇಲ್ಲ ಸಾಮಾನ್ಯವಾಗಿ ನಾವು ಉಪದೇಶ ಮಾಡೋದನ್ನು ಅವನೆಲ್ಲ ತುಂಬಿ ಕಳಿಸಿದೆ. ಹೆಂಡತಿ ಬಂದು ನಮಸ್ಕಾರ ಮಾಡಿದ್ರು, ಇಬ್ಬರು ಕೂಡಿ ಹೊಂಟ್ರು. ಹೋಗೋಣ ಮತ್ತು 3-4 ವರ್ಷ ಅವನು ಬರಲಿಲ್ಲ, ನಾನು ಮರ್ತು ಬಿಟ್ಟಿದ್ದೆ. ಎಷ್ಟಂತ ನೆನಪಿರೋದು, 1000 ಮಂದಿ ಶಿಷ್ಯರು. ಮತ್ತು ಒಂದು ದಿವಸ 3-4 ವರ್ಷ ಆದಮೇಲೆ ಮತ್ತೆ ಬಂದ. ಮತ್ತೆ ಬರೋಣ ನೋಡಪ್ಪ, ಅವತ್ತು ಬಂದಿದ್ದೆ 3-4 ವರ್ಷದಿಂದ, ನಾ ಹೇಳ್ದಂಗೆ ಮಾಡಕತ್ತಿಲ್ಲಪ್ಪ ನಾ ಕೇಳಿದೆ. ಸಪ್ಪಿ ಮುಖ ಹಾಕಿದ. ಗುರುಜಿ, ಅದು ಬಹುಶಃ ನೀವು ಹೇಳ್ದಂಗೆ ಮಾಡೋದು ನನಗೆ ಭಾಳ ಕಠಿಣ ಅದ, ಸಾಧ್ಯನೇ ಇಲ್ಲ ಅನ್ನಿಸ್ತದ.
ಏನು ಕಠಿಣ ಹೇಳಿನೋ ನಾನು, ಅರ್ಧ ಹೊಟ್ಟೆ ಊಟ ಮಾಡಂತ ಹೇಳಿನಪ್ಪ, ಕರೆದು ತಿನ್ನಬೇಡ ಅಂತ ಹೇಳೀನಿ. ಹೌದಾ? ಸಾತ್ವಿಕವಾದ ತಿನ್ನಂತ ಹೇಳೀನಿ. ಹಾಂ, ಇಷ್ಟು ಹೇಳಿರು ಅದು ಕಠಿಣ ಅಂತೀಯಲ್ಲಪ್ಪ ಅಂತಂದೆ. ಇಲ್ಲ ಗುರುಜಿ, ನನಗೆ ಹೇಳ್ತದಲ್ರಿ, ನೀವು ನಿಮ್ಮಿಂದ ನಾನು ಹೋಗಿ ಬಂದ ಮೇಲೆ ಒಂದು ತುಸು ದಿವಸ ಅದು ಶುರು ಮಾಡಿದ್ದೀನಿ ರೀ. ಸಾತ್ವಿಕವಾದನ್ನು ತಿನ್ನೋಕೆ ಶುರು ಮಾಡಿದೆ. ಸೌತೆಕಾಯಿ, ಗಜ್ಜರಿ, ಟೊಮೆಟೊ, ಈರುಳ್ಳಿ ಸ್ವಲ್ಪ ಪ್ರಮಾಣದೊಳಗೆ ಹೆಚ್ಚು ಹಸಿ ತರಕಾರಿ ತಿನ್ನೋಕೆ ಶುರು ಮಾಡಿದೆ. ಮತ್ತು 4-5 ರೊಟ್ಟಿ ತಿಂತಿದ್ದೆ, ಅದು 2 ರೊಟ್ಟಿ ತಿನ್ಲಿಕ್ಕೆ ಶುರು ಮಾಡಿದೆ. ಇದು ಸಣ್ಣ ಶುರು ಮಾಡಿದಾಗ ನನ್ನ ಹೆಂಡತಿ ಭಾಳ ಕಂಗಾಲ ಬಿಟ್ಲಕ್ಕಿ. ನಾನು ಹಿಂಗೆ ನೀವು ನುರಿಸ್ತೀನಿ ಅಂತ ಹೇಳಿದ್ರಲ್ಲ, ಹಿಂಗೆ ಒಂದು ಸೌತೆಕಾಯಿ ಹಾಕ್ಕೊಂಡು ಬಾಯಿ ಹಾಕ್ಕೊಂಡು ಹಿಂಗೆ ನುರಿಸಿ ಕುಂತ್ಕೊಳ್ಳಿ. ನಾನು ಹೆಂಡತಿ ನನ್ನ ಕಡೆ ನೋಡ್ಕೊಂತ, ಏನು ವಿಚಾರ ಮಾಡಕತ್ತೀರಿ ಅಂತಂದ್ಲು. ಏನೂ ಇಲ್ಲ, ಇಲ್ಲ ನನ್ನ ಆಣೆದಿತ್ತು, ನನಗೆ ಹೇಳ್ರಿ ಏನು ವಿಚಾರ ಮಾಡಕತ್ತೀರಿ, ಏನು ಚಿಂತೆ ಅದ ಹಾಂ ಅಂತೂ ಶುರು ಮಾಡಿದ್ರಿ ಗುರುಜಿ ಅಂತ ಹೇಳ್ದ. ಇಲ್ಲ, ನೀವು ನುರಿಸ್ತೀನಿ ಅಂತ ಹೇಳಿದ್ರಿ, ಚಂದಗೆ ಅದನ್ನ ಆಸ್ವಾದಿಸ್ ಮಾಡ್ತಾ ನಾ ತಿಂತಾ ಇರೋದು ರುಚಿ ನೋಡ್ತಾ ತಿಂತಿದ್ದೆ. ಆಕೆ ನಾನು ಹಿಂಗೆ ಶುರು ಮಾಡಿದ್ಲು. ಮತ್ತು 5 ರೊಟ್ಟಿ ತಿನ್ನಾವ 2 ರೊಟ್ಟಿ ತಿನ್ನೋಕೆ ಶುರು ಮಾಡೋಣ. ನಾನು ನಾನೇ ಇರ್ತು, ನೀವು ಹೇಳ್ರಿ, ಕರೆ ಹೇಳ್ರಿ, ಯಾಕೆ ಕಮ್ಮಿ ಉಣ್ಣಾಗತ್ತೀರಿ ನೀವು, ಏನು ತಪ್ಪಾಗಿತ್ತು ನಂದು, ನೀವು ಯಾಕೆ ಮೊದಲಂಗೆ ಹೆಚ್ಚು ರಸ ಊಟ ಮಾಡವಲ್ರಿ, ನಕ್ಕೊಂತು ಊಟ ಮಾಡವಲ್ರಿ, ಹಿಂಗೆ ಕುಂತು ಊಟ ಮಾಡ್ತೀರಿ, ಹೀಗೆಲ್ಲ ಕಂಪ್ಲೇಂಟ್ ಕೊಡಕತ್ತೀರಿ ಗುರುಜಿ. ಎಷ್ಟೋ ದಿವಸ ನಡೀತು, ದಿನ ನಾನು ಈ ಥರ ಇರೋದು ಆಕೆಗೆ ಹಿಡಿಸಲೇ ಇಲ್ಲ. ಅದಕ್ಕೆ ಗುರುಜಿ ನಾನೀಗ ಅದನ್ನೆಲ್ಲ ಸಣ್ಣಗೆ ಆಕೆ ಮತ್ತು ಮೊದಲಿನಂಗೆ ನಾ ಹೆಂಗಿದ್ದೆ ಹಂಗೆ ಇರುವಂಗೆ ಮಾಡಿಬಿಟ್ಟಾಳ. ಏನು ನಾ ಬದಲಾದ್ನೋ ಆಕೆ ಬದಲಿ ಮಾಡಿಲ್ಲ ನನಗೆ ಗೊತ್ತಿಲ್ಲ. ಬಟ್ ಸಣ್ಣಗೆ ಆಕೆಗೆ ಮನಸ್ಸಿನ ನೋವು ಆವರದಿಂದ ತಗೊಂಡು ನಾನು ನೀವೆಷ್ಟೇ ಹೇಳಿದರೂ ಕೂಡ ನಾ ಮತ್ತೆ ಮೊದಲಿನ ಸ್ಥಿತಿಗೆ ಬಂದಿದ್ದೀನಿ ಅಂತಂದರು. ಇದೇ ಎಲ್ಲರೂ ಮಾಡೋ ತಪ್ಪು. ಭಾಳ ಕಡೆ ಊಟ ಮಾಡಿದರೆ ಚಲೋ ಅಂತಾರೆ ಹೆಣ್ಣಂದಿರು. ಅವ್ರಿಗೆ ನೀವು ಎಷ್ಟು ಊಟ ಮಾಡ್ತೀರಿ ಖುಷಿ, ಕಮ್ಮಗೆ ಮಾಡಿ ಹಾಕ್ತಾರಲ್ಲ, ನೀವು ತಿನ್ನಬೇಕು, ಚಲೋ ಆಗೈತೆ ಅನ್ಬೇಕು, ಮತ್ತಿಷ್ಟು ಹಾಕ್ತಾರೆ, ಮತ್ತು ತಿನ್ಬೇಕು. ನೀವು ತಿಂದಷ್ಟು ಅವ್ರಿಗೆ ಖುಷಿ ರೀ. ಇದಕ್ಕೆ ಕೇರಿಂಗ್ ಅಂತೀವಿ ನಾವು. ನಮ್ಮ ಹೆಂಡ್ರು ಭಾಳ ಚಂದ ಬಜ್ಜಿ, ಜಿಲೇಬಿ, ಮಿರ್ಚಿ, ಉತ್ತಪ್ಪ, ಪಾನಿಪುರಿ ಇದೆಲ್ಲ ಮಾಡಿ ಕೊಟ್ರಪ್ಪ ಅಂತಂದ್ರೆ ನಾನು ಹೆಂಡ್ತಿ ಭಾಳ ಕೇರ್ ಮಾಡಕತ್ತಾಳ ಅಂತ ತಿಳ್ಕೊಂಡು. ಹೆಂಗೆ ನೋಡ್ರಿ ವಿಚಿತ್ರ ಅಂದ್ರೆ, ಇರಲಿ ಕೇರಿಂಗ್ ಇರಲಿ, ಒಪ್ತೀನಿ, ಅದು ಖುಷಿ ಸಮಾಚಾರ. ಆದ್ರೆ ಅಲ್ಲೇ ನಾವು ತಪ್ಪು ಮಾಡ್ತಾ ಇರೋದು. ನಮ್ಮ ಮಕ್ಕಳಿಗಾಯ್ತು, ನಮಗಾಯಿತು, ಎಲ್ಲರಿಗೂ ಪರಸ್ಪರ ನಾವು ಅಲ್ಲೇ ತಪ್ತಾ ಇದ್ದೀವಿ. ಹೆಚ್ಚು ತಿಂದ್ರೆ ನಾವು ಚಂದಾಗಿರ್ತೀವಿ ಅಂತ ತಿಳ್ಕೊಂತೀವಿ, ಹೆಚ್ಚು ಊಟ ಮಾಡಿದರೆ ಚಂದಾಗ ಅದು ಆರೋಗ್ಯದ ಲಕ್ಷಣ ಅಂತ ತಿಳ್ಕೊಂಡ್ಬಿಟ್ಟಿವಿ, ಉಲ್ಟಾ. ಆದ್ರೆ ಆಯುರ್ವೇದ ಶಾಸ್ತ್ರ, ನಿಸರ್ಗಶಾಸ್ತ್ರ ಏನು ಹೇಳ್ತಪ್ಪ ಅಂದ್ರೆ, ಹಿತಂ ಭುಕ್, ಮಿತಂ ಭುಕ್, ಋತಂ ಭುಕ್. ಅಂದ್ರೇನು? ಋತಂ ಭುಕ್ ಅಂದರೆ ಸಾತ್ವಿಕವಾದಂತ ತಿನ್ನು, ಸತ್ವ ಇದ್ದಂತೆ ತಿನ್ನು. ಋತಂ ಭುಕ್. ಹಿತಂ ಭುಕ್, ಹಿತಕರವಾಗಿರೋದನ್ನು ತಿನ್ನು. ನಿನಗೆ ಒಗ್ಬೇಕದು, ಅಪಜನ ಅನಿಸ್ಬಾರ್ದು, ಅನಿಸ್ಬಾರ್ದು, ಗ್ಯಾಸ್ ಆಗೈತೆ ಅನಿಸ್ಬಾರ್ದು, ಗೊತ್ತಾಗೋದಿಲ್ಲ, ಹಾಗೆ ತಿನ್ಬೇಕು. ಹಿತಂ ಬೇಕು. ಮಿತಂ ಭುಕ್, ಅದಕ್ಕೆ ಕಡಿಮೆ ತಿನ್ನಿರಿ. ಒಂದು ನೆನಪಿಡ್ರಿ, ಈ ಜಗತ್ತಿನೊಳಗೆ ನಾನೆಲ್ಲ ಹೇಳೋದು ಈ ಮಾತನ್ನು WHO ಜಾಗತಿಕ ಆರೋಗ್ಯ ಸಂಸ್ಥೆ ಸ್ಟ್ಯಾಟಿಸ್ಟಿಕಲ್ ಡಾಟಾ ಇಟ್ಟೈತದು. ಏನಿಟ್ಟದ ಅದ ಡಿಕ್ಲೇರ್ ಮಾಡೈತಿ, ಈ ಜಗತ್ತಿನೊಳಗೆ ಹೆಚ್ಚು ತಿಂದು ಸತ್ತವರ ಸಂಖ್ಯೆ ಜಾಸ್ತಿ ಅದ. ಹೆಚ್ಚು ತಿಂದು ಸತ್ತವರ ಸಂಖ್ಯೆ ಜಾಸ್ತಿ ಅದ. ಉಪವಾಸದಿಂದ ಮತ್ತು ಅರೆಬರೆ ಹೊಟ್ಟೆ ಊಟ ಮಾಡಿದವರು ಕಡಿಮೆ ಜನ ಸತ್ತಾರ. ಇದ್ರ ಮ್ಯಾಗ ತಿಳ್ಕೊರಲ್ಲ ನೀವು. ಉಪವಾಸದಿಂದ ನಾವು ಸತ್ತ ಹೊಕ್ಕಿ ಅಂತ ತಿಳ್ಕೊಂಡ್ಬಿಟ್ಟಿವಿ. ಉಪವಾಸ ಅಂದ್ರೆ ದೊಡ್ಡ ವಜ್ಜೆ ಆಗ್ಬಿಟ್ಟದೆ ನಮಗೆಲ್ಲರಿಗೂ. ಉಪವಾಸ ಅಂದ್ರೆ ದೇದಿ ದಸಕ್ಕಂತತೆ. ಪದೇ ಅಂತೀರಿ ನೀವು, ತಿನ್ನಾಕ ಬಂದು ಜನ್ಮ ಅಂತೀರಿ. ತಿನ್ರಿ, ಸಾಯ್ರಿ, ಮತ್ತೇನೇ ಮಾಡೋದು. ಕಾರಣ ತಿನ್ನಬೇಕು, ಬದುಕಲಿಕ್ಕೆ ತಿನ್ನಬೇಕು. ತಿನ್ನಾಕ ಬದುಕಿರಿ ನೀವು. ನಾವು ಅನೇಕ ಜನ ನಮ್ಮನ್ನು ಹಿಡ್ಕೊಂಡು, ನಾನು ಮತ್ತೆ ನಾವು ದೊಡ್ಡ ಸಾಚೆ ಅಂತ ಹೇಳ್ಕೊಡೋದಿಲ್ಲ, ಬಟ್ ನಿಮಗಿಂತ ಸ್ವಲ್ಪ ಬೆಟರ್ ಇಷ್ಟೇ. ನನಗೆ ಗೊತ್ತದ, ನನಗೆ ಪ್ರಜ್ಞೆ ಅದ. ಆದರೆ ನಮ್ಮ ಮೆಂಟಾಲಿಟಿ ಹೆಂಗದಪ್ಪ ಅಂದ್ರೆ,
ತಿನ್ನಾಕ ಬಂದ ಜನ್ಮ ಅಂತೀವಿ ನಾವು. ಹೌದಾ? ಹಿಂಗೆ ತಿನ್ನಾಕ ಬಂದ ಜನ್ಮ ಅಂತ ತಿಳ್ಕೊಂಡು ಐಷಾರಾಮಿ ಭೋಗಿಸಿ 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 ನಾವೀಗ ರೋಗದ ಗೂಡಾಗಿ ಬಿಟ್ಟಿವಿ. ಟೂ ಮೆನಿ ಡಿಶಸ್, ಟೂ ಮೆನಿ ಡಿಶಸ್, ಟೂ ಮೆನಿ ಡಿಸೀಸಸ್ ಅಂತ. ಟೂ ಮೆನಿ ಡಿಸೀಸ್, ಟೂ ಮೆನಿ ಡಿಸೀಸಸ್ ಅಂತ ತಿಳ್ಕೊಂಡು ಯಾರು ಹೆಚ್ಚು ಹೆಚ್ಚು ಖಾದ್ಯ ಪದಾರ್ಥಗಳನ್ನ ಭಿನ್ನ ಭಿನ್ನ ರುಚಿಯಾದ 108 ಖಾದ್ಯ ಪದಾರ್ಥಗಳನ್ನ ತಿಂತಾ ಹೋಗ್ತೀರಿ, ಅವರಿಗೆ 100 ಜಡ್ಡುಗಳು ಬರೋದು ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಈ ಬಂದಿರದೇ ಇರೋರು ಏನಂತಾರೆ, ನನಗೇನಾಗಿ ಧಾಡಿ ಅಂತಾರೆ. ಬರ್ತದೆ ಧಾಡಿ, ಎಲ್ಲರ ಬದುಕಿನೊಳಗೆ ಒಮ್ಮೆ ಆ ಧಾಡಿ ಬರುವುದು. ಆದರೆ ಮನುಷ್ಯನ ದುರ್ಬಲ ಏನಪ್ಪ ಅಂದ್ರೆ ಕೆಡುವ ಮಠ ನಾವು ಎಚ್ಚರ ಆಗೋದಿಲ್ಲ. ಈ ದೇಹ ಕೆಡುವವರೆಗೂ, ಆರೋಗ್ಯ ಕೆಡುವವರೆಗೂ, ಅನಾರೋಗ್ಯ ಬರುವವರೆಗೂ ನಾವು ಎಚ್ಚರ ಆಗೋದು ಸಾಧ್ಯವೇ ಇಲ್ಲ. ಈಗ ನೋಡ್ರಿ, ತಿಂತೀರಿ ತಿಂತೀರಿ, ಜಿಲೇಬಿ ತಿಂದ್ರಿ, ಉಂಡಿ ತಿಂದ್ರಿ, ಕರಿಗಡಬು ತಿಂದ್ರಿ, ಎಲ್ಲ ತಿಂದ್ರಿ, ಅತಿರೇಕ ಆಯಿತು. ಈಗ ಡಯಾಬಿಟಿಸ್ ಬಂತು, ಬೆಕ್ಕಂತ ಹೋಗ್ತೀರಿ ನೀವು. ತಿನ್ಬೇಕು ಅನ್ಸುತ್ತೆ, ಕರಿಗಡಬು ತಿನ್ಬೇಕು ಅನ್ಸುತ್ತೆ, ಬಜ್ಜಿ ತಿನ್ಬೇಕು ಜಿಲೇಬಿ ತಿನ್ಬೇಕು ಅನ್ಸುತ್ತೆ. ಆದ್ರೆ ಹಿಂದೆ ಡಾಕ್ಟ್ರ್ ಹೇಳಿದ್ದು ನಾಡ್ತದೆ ನಿಮಗೀಗ. ಬೇಡ 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 ಅಂತಾರೆ, ಎದೆ ಉಳ್ಕೊಂತೀರಿ, ತಿನ್ಬೇಕನ್ನೋ ಮನಸ್ಸದ, ಮತ್ತು ಮ್ಯಾಗ ಬ್ಯಾಡ ಅಂತಕ್ಕಂಥ ಪರಿಸ್ಥಿತಿ ಬಂದದ್ದು. ಒತ್ತಡಕ್ಕೆ ಬಲಿಯಾಗಿದ್ದೀರಿ. ತಿಂದ್ರೆ ಶುಗರ್ ಹೆಚ್ಚಾದ್ರೆ ಏನೇನೆಲ್ಲ ಅನಾಹುತ ಆಗ್ಬೋದಲ್ಲ, ಬಿ ಪಿ ಹೆಚ್ಚಾದ್ರೆ ಏನೇನೋ ಅನಾಹುತ ಆಗ್ಬೋದಲ್ಲ. ಇವು ಅವಳಿ ಜವಳಿ. ಇವು ಬಿ ಪಿ ಮತ್ತು ಡಯಾಬಿಟಿಸ್ ಅನ್ನೋದು ಅವಳಿ ಜವಳಿ, ಅಕ್ಕಂಗೇರಿಗಳು ಎರಡು ಬರಬೇಕಾವು. ನನಗೆ ಒಂದೇ ಐತಿ ಅಂದ್ರೆ ಬರ್ತದೆ ತಡಿ ಅಂತಂತೀವಿ ನಾವು. ಅದಕ್ಕೆ ಎರಡೂ ಅನಾಹುತ ರೋಗಗಳದಾವ. ನಿಮಗೆಲ್ಲ ಧರ್ಮ ಸಂಕಟಕ್ಕೆ ಈಡು ಮಾಡ್ತಕ್ಕಂಥ ರೋಗಗಳದಾವ. ಇದಕ್ಕೆ ಗುಳಿಗೆ ನುಂಗ್ತಿರಲ್ಲ. ಬಿ ಪಿ ಮತ್ತು ಡಯಾಬಿಟಿಸ್ ಕಡಿಮೆ ಮಾಡ್ಕೊಳಕ್ಕೆ ಗುಳಿಗೆ ನುಂಗ್ತಿರಲ್ಲ. ಅವನ್ನ ನುಂಗಿ ನುಂಗಿ ಇವು ಕಮ್ಮಿ ಆಗ್ತವ, ಆದ್ರೆ ಮತ್ತೊಂದು ಜಡ್ಡು ಬರೋದಕ್ಕೆ ಶುರು ಆಗುತ್ತೆ ಅದ್ರ ಸೈಡ್ ಎಫೆಕ್ಟಿಂದ. ಹಿಂಗೆ ನಮ್ಮ ಬದುಕು ಹೊಂಟದ. ಊಟಕ್ಕಿಂತ ಹೆಚ್ಚಿಗೆ ಗುಳಿಗೆ ನುಂಗ್ಕೊಂತ ಹೊರಡೋ ಕಾಲ ಇದು ಆ್ಯಕ್ಚುಲಿ. ಅನಿವಾರ್ಯ. ನೀವು ಎಂಥ ನಿಸರ್ಗ ಚಿಕಿತ್ಸಕರಿರ್ರಿ, ನಿಸರ್ಗ ಚಿಕಿತ್ಸೆ ಲವರ್ ಇರ್ರಿ, ಆಯುರ್ವೇದ ಲವರ್ ಇರ್ರಿ, ಅನಿವಾರ್ಯ. ನನ್ನ ಬದುಕಿನೊಳಗೆ ಎಂದೂ ಒಂದು ಇಂಜೆಕ್ಷನ್ ಇಲ್ಲ, ಒಂದು ಗುಳಿಗೆ ಇಲ್ಲ, ಒಂದು ದವಾಖಾನೆ ಇಲ್ಲ, ಒಂದು ಡಾಕ್ಟರ್ ಇಲ್ಲ ಅಂತೂ ಎಲ್ಲ ಹಾರಾಡೋರು ಸಹಿತ ಇವತ್ತು ಮೆತ್ತಗೆ ಕುಂತಾರೆ. ಇವತ್ತು ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾ. ಕಾರಣ ಏನನ್ನು ಉಣ್ಬೇಕು, ಏನನ್ನು ವರ್ಜ್ಯ ಮಾಡಬೇಕು, ಎಷ್ಟು ಉಣ್ಬೇಕು, ಯಾವ ಹೊತ್ತಿನೊಳಗೆ ಉಣ್ಬೇಕು, ಎಷ್ಟು ಬಾರಿ ಉಣ್ಬೇಕು, ಹೆಂಗೆ ಉಣ್ಬೇಕು, ಇದೊಂದು ಶಾಸ್ತ್ರ ರೀ. ಊಟದೇ ದೊಡ್ಡ ಶಾಸ್ತ್ರದ ಆಹಾರ ಶಾಸ್ತ್ರ ಅಂತಾರೆ. ಹೌದಾ? ಇದಕ್ಕೆ ಡಯಟಿಕ್ ಸೈನ್ಸ್ ಅಂತಾರೆ. ಇದು ಹೆಚ್ಚು ಪ್ರಚಲಿತ ಆಗೈತಿ ಈಗ. ಅದು ಕೋರ್ಸುನು ಬಂದವು. MSc ಇನ್ ಡಯಟಿಕ್ಸ್ ಅಂತ ಆಗೈತೆ. MSc ಇನ್ ಡಯಟಿಕ್ಸ್. ಯಾವ ಹೊತ್ತಿನಾಗ, ಯಾವ ಟೈಮ್ದೊಳಗೆ, ಎಷ್ಟು ಕ್ವಾಂಟಿಟಿ ಒಳಗೆ, ಎಷ್ಟು ಗ್ರಾಮ್ನೊಳಗೆ ತೂಕ ಮಾಡಿ ಮಾಡಿ ಕೊಡ್ತಾರೆ ನಿಮ್ಗೆ. ಅಂತ ಹೊತ್ತಿನಾಗ ಇದೊಂದು ದೊಡ್ಡ ಸೈನ್ಸ್ ಆಗಿಬಿಡ್ತದ. ಈ ಸೈನ್ಸ್ ಎಲ್ಲ ಸೈನ್ಸ್ ಬಿಡ್ರಿ. ಈ ಸೈನ್ಸ್ ನೀವು ಕಲಿಲಿಕ್ಕಂದ್ರೆ ಭಾಳ ಕಠಿಣದ, ಭಾಳ ಕಠಿಣದ. ಅದಕ್ಕೆ ಹೆಚ್ಚು ತಿಳಿದವರಿಗೆ ಹೆಚ್ಚು ಯಾಕೆ ಹೇಳಬೇಕು ಗೊತ್ತದ. ನಿಮಗೆಲ್ಲ ಗಾದೆ ಮಾತು ಗೊತ್ತದ. ಆರೋಗ್ಯದ ಬಗೆಗಿನ ನೀತಿಯ ಕುರಿತು ಗಾದೆ ಮಾತು ಎಲ್ಲವೂ ಗೊತ್ತದ. ಆ ಗಾದೆ ಮಾತೆಲ್ಲ ಗಾದಿಯಾಗಿ ಇಟ್ಟು ಸುತ್ತಿ ಆರಾಮ ಮುಕ್ಕೊಂಡ್ಬಿಡ್ತೀರಿ ಅಷ್ಟೆ. ದೇವ್ರು ನಿಮಗೆ ಎಚ್ಚರ ಮಾಡಲಿ. ನೀವು ಎಚ್ಚರ ಆಗಲಿಕ್ಕಪ್ಪ ಅಂತಂದ್ರೆ ದೇವ್ರು ಎಚ್ಚರ ಮಾಡ್ತಾನೆ, ಆರೋಗ್ಯ ಕೆಡಿಸ್ತಾನೆ, ಎಚ್ಚರ ಆಗೇ ಆಗ್ತಾರೆ ಗ್ಯಾರಂಟಿ. ಶ್ರೀ ಗುರುದೇವ್.